ಮಿಮಿ ಚಾನೆಲ್ ಚಿನ್ನರ ಚಿಲಿಪಿಲಿ ಲೋಕ. ಗೆಳೆಯರ ಬೇಸಾಯ. ಒಮ್ಮೆ ನರಿ ಮತ್ತು ಕರಡಿ ಕೂಡಿ ಬೇಸಾಯ ಮಾಡಲು ಹೊರಟವು. ಜಾಣ ನರಿಯು, ಭೂಮಿಯ ಮೇಲಿನ ಬೆಳೆಯ ಭಾಗ ನನಗೆ, ಭೂಮಿಯ ಒಳಗಿನ ಭಾಗ ನಿನಗೆ ಎಂದು ಕರಾರು ಹಾಕಿತು. ಇದಕ್ಕೆ ಕರಡಿ ಹಾಗೂ ನರಿಯು ಇಬ್ಬರು ಒಪ್ಪಿದರು. ಇಬ್ಬರು ಸೇರಿ ಸೌತೆಕಾಯಿ ಬೆಳೆದರು. ಕಾಯಿಗಳು ನರಿಯ ಪಾಲಾದವು, ಕರಡಿಗೆ ಬೇರುಗಳು ದೊರೆತವು. ಬೇಸರದಿಂದ ಕರಡಿ, ಈ ಬಾರಿ ನನಗೆ ಭೂಮಿಯು ಮೇಲಿನ ಭಾಗ ಎಂದಿತ್ತು. ಹಾಗೆಯೇ ಆಗಲಿ ಎಂದು ನರಿಯು ಜಾಣತನದಿಂದ ಗೆಣಸು ಬೆಳೆಯೋಣ ಎಂದಿತ್ತು. ಕರಡಿಯು ಒಪ್ಪಿತ್ತು. ಮತ್ತೆ ಗೆಣಸು ನರಿಯ ಪಾಲಾಯಿತು, ಬಳ್ಳಿಗಳು ಮಾತ್ರ ಕರಡಿಗೆ ಸಿಕ್ಕವು. ನರಿಯ ಮೋಸಗಾರಿಕೆ ತಿಳಿದ ಕರಡಿಯು ಅದರ ಸಹವಾಸವೇ ಬೇಡ ಎಂದು ಹೊರಟು ಹೋಯಿತು. ಅದ್ಭುತ ಮಕ್ಕಳು. ಒಂದು ಸುಂದರವಾದ ಊರು. ಆ ಊರಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ರಮಾ ಮತ್ತು ಮೇರಿ ಎಂಬ ಇಬ್ಬರು ಹುಡುಗಿಯರು ಇದ್ದರು. ಅವರದೊಂದು ಸುಂದರವಾದ ಸ್ನೇಹ. ಅವರು ಯಾವಾಗಲೂ ಜೊತೆಯಲ್ಲೇ ಇರುತ್ತಿದ್ದರು. ಅವರು ಶಾಲೆಗೆ ಜೊತೆಯಲ್ಲೇ ಹೋಗಿ ಬರುತ್ತಿದ್ದರು. ಒಂದು ದಿನ ಸಂಜೆ ಶಾಲೆಯಿಂದ ಮನೆಗೆ ಹಿಂತಿರುಗುತ್ತಿದ್ದರು. ಅಜ್ಜನೊಬ್ಬ ರಸ್ತೆ ದಾಟುತ್ತಿರುವುದನ್ನು ಕಂಡರು. ಕೂಡಲೇ ಸಹಾಯ ಮಾಡಲು ಮುಂದಾದರು. ಅಷ್ಟರೊಳಗೆ ಜೋರಾಗಿ ಬಂದ ವಾಹನ ಅಜ್ಜನಿಗೆ ಡಿಕ್ಕಿ ಹೊಡೆಯಿತು. ಅಜ್ಜ ಆಯ ತಪ್ಪಿ ಕೆಳಗೆ ಬಿದ್ದನು. ಆತನಿಗೆ ಗಾಯಗಳಾದವು. ಅದನ್ನು ಕಂಡ ರಮಾ ಹಾಗೂ ಮೇರಿಗೆ ಭಯವಾಯಿತು. ಪೊಲೀಸರಿಗೆ ವಿಷಯ ತಿಳಿಸಬೇಕು ಎಂದು ಯೋಚನೆ ಮಾಡಿದರು. ಹಾಗೆಯೇ ಅವರ ಹತ್ರ ಇದ್ದ ಮೊಬೈಲನ್ನು ಎತ್ತಿಕೊಂಡು ಫೋನು ಮಾಡಿದರು. ಸಂಖ್ಯೆಯ 100ಕ್ಕೆ ಫೋನು ಮಾಡಿದರು. ಪೊಲೀಸರಿಗೆ ವಿಷಯ ತಿಳಿಸಿದರು. ಪೊಲೀಸರು ಅಲ್ಲಿಗೆ ತಕ್ಷಣ ಬಂದರು ಹಾಗೂ ರಮಾ ಮತ್ತು ಮೇರಿಗೆ ಕೇಳಿದರು ಅಜ್ಜನಿಗೆ ಏನಾಯಿತು ಎಂದು. ಅವರು ಏನು ನಡೆಯಿತು ಎಂದು ತಿಳಿಸಿದರು. ಅಜ್ಜನನ್ನು ವಾಹನದಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಸಾಗಿಸಿದರು. ರಮಾ ಹಾಗೂ ಮೇರಿ ಅವರ ಸಮಯ ಪ್ರಜ್ಞೆಯನ್ನು ಪೊಲೀಸರು ಹೊಗಳಿದರು. ಸಿಂಹದ ದುರಾಸೆ. ಒಂದು ದಟ್ಟವಾದ ಕಾಡು. ಆ ಕಾಡಿನಲ್ಲಿ ಸಿಂಹವೊಂದು ಬಹಳ ಹಸಿದಿತ್ತು. ಅದು ಆಹಾರಕ್ಕಾಗಿ ಅಲೆದಾಡಿತ್ತು. ಆಯಾಸಗೊಂಡು ಮರದ ಕೆಳಗೆ ಮಲಗಿತ್ತು. ಅಲ್ಲಿಯೇ ಸಮೀಪದಲ್ಲಿ ಇದ್ದ ಒಂದು ಮೊಲವನ್ನು ನೋಡಿತ್ತು. ಮೊಲವನ್ನು ನೋಡಿದ ಖುಷಿಯಲ್ಲಿ ಸಿಂಹ, ಇದು ಒಂದು ಒಳ್ಳೆ ಬೇಟೆ ನನಗೆ ಎಂದು ಖುಷಿಯಿಂದ ಮೆಲ್ಲ ಮೆಲ್ಲ ಹೆಜ್ಜೆಯನ್ನು ಹಾಕಿ ನಡೆಯಿತು. ಮೊಲವನ್ನು ಹಿಡಿಯಲು ಹೊರಟಿತ್ತು. ಅದೇ ವೇಳೆಗೆ ಸಮೀಪದಲ್ಲಿ ಒಂದು ಜಿಂಕೆಯನ್ನು ನೋಡಿತ್ತು. ಸಿಂಹಗೆ ಏನು ಮಾಡಬೇಕು ಎಂದು ದೋಚಿಲ್ಲ. ಆದರೆ ಜಿಂಕೆಯನ್ನು ನೋಡಿ ತುಂಬ ಖುಷಿಯಾಯಿತು. ಯಾಕೆಂದರೆ ಮೊಲಗಿಂತ ಜಿಂಕೆ ಸ್ವಲ್ಪ ದೊಡ್ಡದು ಪ್ರಾಣಿ ಎಂದು ಅನಿಸಿತ್ತು. ಅದಕ್ಕಾಗಿ ಮೊಲವನ್ನು ಬಿಟ್ಟು ಜಿಂಕೆಯನ್ನು ಹಿಡಿಯಲು ಹೊರಟಿತ್ತು. ಜಿಂಕೆಯು ಸಿಂಹವನ್ನು ನೋಡಿ ಇನ್ನೂ ವೇಗವಾಗಿ ಓಡಿತ್ತು. ಆದರೆ ಸಿಂಹಗೆ ಹಿಡಿಯಲು ಆಗಿಲ್ಲ. ಯಾಕೆ ಎಂದರೆ ಅದು ಆಗಲೇ ಹಸಿವುಗೊಂಡಿತ್ತು. ಆ ಜಿಂಕೆಯ ರಭಸಕ್ಕೆ ಸಿಂಹವು ಸುಸ್ತು ಆಗಿತ್ತು. ಹೋಗಲಿ, ಮೊಲವನ್ನಾದರೂ ಹಿಡಿಯೋಣ ಎಂದು ಹಿಂತಿರುಗಿತ್ತು. ಆದರೆ ಮೊಲವು ಸಹ ಇರಲಿಲ್ಲ. ಸಿಂಹಕ್ಕೆ ಆಹಾರ ಸಿಗದೆ ನಿರಾಸೆ ಆಯಿತು. ಅದಕ್ಕೆ ಮಕ್ಕಳೇ, ನಮಗೆ ದುರಾಸೆ ಇರಬಾರದು. ದುರಾಸೆ ಇದ್ದರೆ ನಮಗೆ ಏನೂ ಸಿಗುವುದಿಲ್ಲ. ಹಾಯ್ ಮಕ್ಕಳ,
ನಾನಿವತ್ತು ನಿಮಗೆ ಸೋಮಾರಿ ಮತ್ತು ಸುಳ್ಳು ಹೇಳುವ ಕಿರಣ್ ಬಗ್ಗೆ ಒಂದು ಪುಟ್ಟ ಕತೆ ಹೇಳ್ತೀನಿ. ಶುರು ಮಾಡೋಣ. ಒಂದು ಊರಲ್ಲಿ ಲಕ್ಷ್ಮಿ ಅಮ್ಮ ಮತ್ತು ಅವಳ ಮಗ ಕಿರಣ್ ವಾಸಿಸುತ್ತಿದ್ದರು. ಕಿರಣ್ ತುಂಬ ಚುರುಕು ಮತ್ತು ಸ್ವಲ್ಪ ತುಂಟ. ಅಡುಗೆ ಮನೆಯಿಂದ ಅಮ್ಮ ಬೆಳಿಗ್ಗೆ ಕಿರಣ್ಗೆ ಹಾಲು ತಂದುಕೊಡು ಎಂದು ಹೇಳಿದ್ದರು. ಕಿರಣ್, ಅಮ್ಮ ಇವತ್ತು ಕಾಲು ನೋವು ಎಂದ. ಅಮ್ಮ ಅಡುಗೆ ಮಾಡುತ್ತಾ ಇನ್ನೊಂದು ಪ್ಲಾನ್ ಮಾಡಿದರು. ನೋಡು ಕಿರಣ್, ನಿನ್ನ ಸ್ನೇಹಿತ ಬಂದಿದ್ದಾನೆ ಎಂದಿದ್ದರು. ಆಗ ಕಿರಣ್ ಕ್ಷಣದಲ್ಲೇ ಎದ್ದು, ಹೌದಾ ಅಮ್ಮ, ಎಲ್ಲಿ ನನ್ನ ಸ್ನೇಹಿತ ಎಂದು ಓಡಿದ. ಅಮ್ಮ ಮುಗುಳು ನಗುತ್ತಾ, ಈಗ ಕಾಲು ನೋವು ಮಾಯವಾಯಿತಾ ಕಿರಣ್ ಎಂದು ಹೇಳಿದ್ದಳು. ಅಮ್ಮ ಮತ್ತೊಂದು ಪ್ಲಾನ್ ಮಾಡಿದ್ದಳು. ಮರುದಿನ ಬೆಳಗ್ಗೆ ತಾಯಿ ಲಕ್ಷ್ಮಿ ಮಗನಿಗೆ, ಪಕ್ಕದ ಮನೆಯ ನಿಮ್ಮ ಅತ್ತೆಗೆ ಹೋಗಿ ಕೇಕು ಕೊಟ್ಟು ಬಾ ಎಂದು ಹೇಳಿದ್ದಳು. ಆದರೆ ಕಿರಣ್ಗೆ ಕೇಕಿನ ಮೇಲೆ ಆಸೆ ಜಾಸ್ತಿ ಬಂತು. ಅವನು ದಾರಿಯಲ್ಲೇ ಕೇಕನ್ನೆಲ್ಲ ತಿಂದುಬಿಟ್ಟ. ಮನೆಗೆ ಬಂದ ನಂತರ ತಾಯಿ ಕಿರಣ್ ಕೇಕ್ ಕೊಟ್ಟು ಬಂದ ಎಂದಾಗ, ಕಿರಣ್, ನೋಡಮ್ಮ, ತಟ್ಟೆ ಪೂರ್ತಿ ಖಾಲಿಯಾಗಿದೆ, ನಾನು ಕೇಕ್ ಕೊಟ್ಟು ಬಂದೆ ಎಂದು ಸುಳ್ಳು ಹೇಳಿದ್ದ. ಆಗ ತಾಯಿ, ಓ, ನಿಮ್ಮ ಅತ್ತೆಗೆ ಕೇಕು ಕೊಟ್ಟು ಬಂದ, ವೆರಿ ಗುಡ್, ಇಲ್ಲಿ ಯಾರೋ ಕೂತಿದ್ದಾರೆ ನೋಡು ಎಂದು ಅವರ ಅತ್ತೆಯನ್ನು ತೋರಿಸಿದ್ದಳು. ಕಿರಣ್ ಮಾಡಿದ ತಪ್ಪಿಗೆ ಅಲ್ಲಿರುವರೆಲ್ಲ ನಕ್ಕು ಬಿಟ್ಟರು. ಹಾಗೂ ಕಿರಣ್ ಕೂಡ ಮುಗುಳು ನಕ್ಕಿದ. ನಂತರ ಅಮ್ಮ ಕಿರಣ್ಣನ್ನು ಬಳಿಗೆ ಕರೆದು ತಬ್ಬಿಕೊಂಡು, ಕಿರಣ್, ಆದರೆ ಸತ್ಯ ಹೇಳಬೇಕು ಹೊರತು ಸುಳ್ಳು ಎಂದಿಗೂ ಹೇಳಬಾರದು ಮಗನೇ ಎಂದಳು. ಸಂದೇಶ: